ಶ್ರೀಯುತ ಪಿ ಸಿ ಮೋಹನ್ ಹಾಗೂ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಂದ ಧ್ವಜಾರೋಹಣ. ಜನಗಣ ಮನ ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा. तव शुभ नामे जागे हरे तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. भारत माता की वंदे वंदे मातरम. ತಮ್ಮೆಲ್ಲರಿಗೂ ಕೂಡ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ದೇಶದಲ್ಲಿ ಹಬ್ಬದ ರೀತಿಯಲ್ಲಿ ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಈ ಸ್ವಾತಂತ್ರ್ಯ ತರಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂತಹ ಮಹಾತ್ಮ ಗಾಂಧಿಯವರಾಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಲಿ, ನಮ್ಮ BR ಅಂಬೇಡ್ಕರ್ ಅವರಾಗಲಿ ಎಲ್ಲರನ್ನೂ ಕೂಡ ನಾವು ನೆಲೆಸ್ಕೊಳ್ಳುವಂತಹ ದಿನ ಕೂಡ. ಇದ್ರ ಜೊತೆಗೆ ನಮ್ಮ ಸ್ವಾತಂತ್ರ್ಯ ತರಲಿಕ್ಕೆ ಬಹಳಷ್ಟು ಜನ ಯಾರು ಬಲಿದಾನವಾಗಿದ್ರೋ ಅವರನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಏಕೆಂತೇಳಿ ಅವರು ಪಟ್ಟಂತಹ ಕಷ್ಟದಿಂದ ನಾವು ಇವತ್ತು ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಬಲಿದಾನವಾದಂತಹ ಇವತ್ತು ದೊಡ್ಡವರುಗಳ ವಿಷಯವನ್ನು ನಾವಿವತ್ತು ಯುವಕರ ಮಧ್ಯದಲ್ಲಿ ಹಂಚ್ಕೊಳ್ಬೇಕಾಗುತ್ತೆ. ಯುವಕರಲ್ಲಿ ಒಂದು ಅರಿವು ಕೂಡ ನಾವು ಮೂಡಿಸಬೇಕಾಗುತ್ತೆ. ಬಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ನಮ್ಮ ದೇಶದಲ್ಲಿ ಇವತ್ತು ಕಳೆದ 70 ವರ್ಷಗಳಲ್ಲಿ ಆಗಿರುವಂತಹ ಕೆಲಸಗಳು ಇವತ್ತು ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಸರ್ಕಾರದಲ್ಲಿ ಆಗಿರೋದನ್ನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗುತ್ತೆ. ತಮಗೆ ಗೊತ್ತಿರೋ ಹಾಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಗಳಾದ ನಂತರ ಕೂಡ ಈ ದೇಶದಲ್ಲಿ 18,000 ಹಳ್ಳಿಗಳಿಗೆ ಏನೊಂದು ಕರೆಂಟ್ ಇರಲಿಲ್ಲ. ಆ ಹಳ್ಳಿ ಜನ ಇವತ್ತು ಅಲ್ಲಿ ಅವ್ರಿಗೆ ಒಂದು ಲೈಟ್ ಆಗಲಿ ಫ್ಯಾನ್ ಅನ್ನೋದಾಗ್ಲಿ 70 ವರ್ಷಗಳ ಕಾಲ ನೋಡಿರುವಂಥದ್ದು ನರೇಂದ್ರ ಮೋದಿ ಅವರು ಬಂದ 5 ವರ್ಷಗಳಲ್ಲಿ ಇವತ್ತು ದೇಶದ ಯಾವುದೇ ಮೂಲೆಯಲ್ಲಿ ಒಂದು ಕತ್ತಲಿಲ್ಲ. ಎಲ್ಲರಿಗೂ ಕೂಡ ಒಂದು ಲೈಟ್ ಕೊಡುವಂಥದ್ದು. ಹಳ್ಳಿಯಲ್ಲಿ 100 ಮನೆ ಇರ್ಬೋದು, 50 ಮನೆ ಇರ್ಬೋದು, ಆದರೆ ಯಾರಿಗೂ ಕೂಡ ಕರೆಂಟ್ ಇಲ್ಲ ಅನ್ನೋದಿಲ್ಲ. ಆ ತರಹದ ಕೆಲಸಗಳನ್ನು ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ದೇಶ ಅಭಿವೃದ್ಧಿಯ ಒಂದು ಪಥದಲ್ಲಿದೆ. ಇವತ್ತು ದೇಶದಲ್ಲಿ ತಮಗೆ ಗೊತ್ತಿರೋ ಹಾಗೆ 70 ವರ್ಷಗಳಲ್ಲಿ 75 ಏರ್ಪೋರ್ಟ್ಗಳಾಗಿದ್ರೆ ಲೋನನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಈ 10 ವರ್ಷದಲ್ಲಿ ನೋಡಿದ್ವಿ. 78ನೇ ಸ್ವಾತಂತ್ರ್ಯದ ಹಬ್ಬವನ್ನು ನಾವು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಈ ಒಂದು ರಾಜ್ಯ ಕಾರ್ಯಾಲಯದ ಮುಂದೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಂದ್ರೆ ಸಂತೋಷ್ ಜಿಯವರು, PC ಮೋಹನ್ ಅವರು, ಭಗವಂತ್ ಕುಮಾರ್ ಅವರು, ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿ ಅವರು, ಭಾರತೀಯ ಅಕ್ಕ ಅವರು ಎಲ್ಲ ಅನೇಕರಿದ್ದಾರೆ. ಹೆಚ್ಚು ತೆಗೆದುಕೊಳ್ಳಕ್ಕೆ ಹೋಗಲ್ಲ. ಇವತ್ತು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಯಾವ ರೀತಿ ಸ್ವಾತಂತ್ರ್ಯದ ಹಬ್ಬವನ್ನ ಮಾಡ್ತಾ ಇದ್ವಿ ಅಂತ ನಾವು ನೀವು ಎಲ್ಲ ನೋಡಿದ್ದೇವೆ. ಸಾಮಾನ್ಯವಾಗಿ ಸ್ಕೂಲ್ ಮಕ್ಕಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೋಸ್ಕರ ನಡೀತಾ ಇರ್ತೀವಿ ಸಾಮಾನ್ಯವಾಗಿ. ಆದ್ರೆ ಇವತ್ತು ನರೇಂದ್ರ ಮೋದಿಜಿ ಅವರು ಬಂದ ಮೇಲೆ ಇಡೀ ದೇಶನೇ ಕೋಟ್ಯಾಂತರ ಜನ ತಂದೆ ತಾಯಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ತಮ್ಮ ಮನೆಗಳ ಮೇಲೆ ಧ್ವಜವನ್ನು ಹಾರಿಸುವ ಮೂಲಕ ಸುಮಾರು 100 ಕೋಟಿಗಿಂತ ಹೆಚ್ಚು ಜನ ಈ ಒಂದು ಸ್ವಾತಂತ್ರ್ಯದ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡೋ ರೀತಿಯಲ್ಲಿ ನರೇಂದ್ರ ಮೋದಿಜಿಯವರನ್ನು ಎಲ್ಲ ಜನರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಹಬ್ಬವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ನರೇಂದ್ರ ಮೋದಿಜಿಯವರಿಗೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಮ್ಮ ದೇಶ ಹೇಗಿತ್ತು 70 ವರ್ಷಗಳ ಸ್ವಾತಂತ್ರ್ಯ ಸಂಭ್ರಮ ಮಾಡಿದ್ದೆಲ್ಲೂ ಕೂಡ ಹೇಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಇವತ್ತು ಪ್ರಧಾನಮಂತ್ರಿಜಿ ಅವರು ಭಾಷಣ ಮಾಡ್ತಾ ಹೇಳಿದ್ದಾರೆ, ನಮ್ಮ ದೇಶ ಕ್ವಾಲಿಟಿಗೆ ಹೆಸರಾಗಬೇಕು. ನಮ್ಮ ದೇಶದಲ್ಲಿ ತಯಾರಾಗ್ತಕ್ಕಂಥ ಎಲ್ಲ ವಸ್ತುಗಳು ಕ್ವಾಲಿಟಿಯಿಂದ, ಗುಣಮಟ್ಟದಿಂದ ಕೂಡಿರಬೇಕು.
ಪ್ರಪಂಚದ ಅಭಿವೃದ್ಧಿ ಹೊಂದಿದಂತ ಯಾವುದೇ ದೇಶಕ್ಕೂ ಭಾರತ ಕಡಿಮೆ ಇರಬಾರದು. ಆ ರೀತಿಯಲ್ಲಿ ಪ್ರತಿ ಯೋಚನೆಯಲ್ಲಿ, ಚಿಂತನೆಯಲ್ಲಿ, ನಮ್ಮ ಉತ್ಪಾದನೆಯಲ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಕ್ವಾಲಿಟಿ ಜನ ಆಗ್ಬೇಕು ಅನ್ನುವಂಥದ್ದನ್ನ ನರೇಂದ್ರ ಮೋದಿ ಅವರು ಇವತ್ತು ಆಗ್ರಹ ಪೂರ್ವಕವಾಗಿ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.